ಅವ್ನ್ ತಗೊಂಡ್ ಏನ್ ಮಾಡ್ತೀರಿ ಕರಿಗೆದು? ಗೃಹ ಸಚಿವರು ಸರ್. ಅದೇ ಗೃಹ ಸಚಿವರನ್ನ ಹೋಗ್ತೀರಿ ಏನ್ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನ್ ಕೇಳ್ಬೇಕು ಏನ ಇದು ಅವನ್ ಕೆಲಸ ನಾ ಕೇಳೋದು. RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಸರ್ ಈ ಪ್ರಿಯಾಂಕ ಖರ್ಗೆ ಕೇಂದ್ರಕ್ಕೆ ನಾವೇ ಕೈ ಚೆಚ್ಚಾಕತ್ತಿಲ್ಲ ಗ್ಯಾರಂಟಿ ಸಲುವಾಗಿ ನಮಗೆ ದುಡ್ಡೇ ಕೊಡಾಕತ್ತಿಲ್ಲ ಅಂತ ಪ್ರಿಯಾಂಕ. ಮತ್ತೆ ಈಗ ಇಲ್ಲಿ ಕೊಟ್ಟಿನ ಲೋಪ ಅಲ್ಲಿ ನೋಡ್ರಿ ಅಲ್ಲಿ ಅಂದ್ರೆ ಅವ್ರಿಗೆ ಯಜಮಾನ್ರಿಗೆ ವಯಸ್ಸಾಗ್ಯದ, ಅವ್ರಿಗೆ ನಡಿಲಕ್ ಬರಲ್ತು ಏನೂ ಇಲ್ಲ. ಆದ್ರ ನಂದು ಸಲಹೆ ಏನಂದ್ರೆ ರಾಜಕಾರಣ ಬಿಟ್ಟು ಸುಮ್ ಮನ್ಯಾಗ ಇರೋಪ, ಯಾಕೆ ಸಾಯ್ತ ಕಾಂಗ್ರೆಸ್ನವ್ರು ಜೋಡಿ ಅನ್ನೋದು ನನ್ನ ಅಭಿಪ್ರಾಯ ಅದ. ಈಗ ಹೋಗಿ ಹೇಳ್ತೀನಿ ಒಮ್ಮೆ. ಅದಕ್ಕ ಸ್ವಲ್ಪ ಇದು ಸರಿ ಇಲ್ಲ ಅಲ್ರಿ. ಇಷ್ಟೆಲ್ಲ ಕೊಟ್ರೆ ಇನ್ನೇನು ಕೊಡ್ಬೇಕ್ರಿ? ತಗೊಂಡು ಒಯ್ದು ಕೊಡ್ಬೇಕ ಅವ್ರಿಗೆ? ಅಲ್ರಿ ತಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ರತ್ತ? 81% ಇಡೀ ಸರ್ಕಾರ ಇದ್ದಾಗ. ನಾವ್ ಕೊಟ್ಟದ್ದು ಎಷ್ಟು ನೀವೇ ನೋಡ್ರಿ. 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ರೊಕ್ಕ ಕೊಟ್ಟಿದ್ದೇವು. ಮತ್ ಕೊಟ್ಟಿಲ್ಲ ಅಂತ ಹೇಳಿದ್ರಾಗ ಏನು ಅರ್ಥ ಇಲ್ಲ. ಗೃಹ ಸಚಿವರು ಏನಂತ ಹೇಳಿದ್ರೆ RSS ನೋಂದಣಿ ನೋಡ್ರಿ ಅವನ್ ತಗೊಂಡ್ ಏನ್ ಮಾಡ್ತೀರಿ ಕರಿಗೆದು? ಗೃಹ ಸಚಿವರು ಸರ್. ಅದೇ ಗೃಹ ಸಚಿವರನ್ನ ಹೋಗ್ತೀರಿ ಏನ್ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನ್ ಕೇಳ್ಬೇಕು ಏನ ಇದು ಅವನ್ ಕೆಲಸ ನಾ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವಾಗ ಇವನ್ ಕೆಲಸ RSS ನಾಗ ನೋಡ್ರಿ. RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸುಮ್ಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದ್ ಮಿನಿಟ್ ನಾ ಹೇಳತ್ತ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಿಲ್ಲ ಜನರು ಕೆಲಸ ಮಾಡಿ. ಈ RSS ಗಂಟು ಬಿದ್ದ ಅಂದಾಗ ಅವೇನು ಸರ್ವಾಯ ಆಗುದಿಲ್ಲ. ನಮಸ್ಕಾರ. ನಡಿ.